ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಸೊ ಇವತ್ತು ವೆಡ್ನೆಸ್ಡೇ. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸ್ನೋ ಸಿಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು, ಸೊ ಅದು ನಮ್ಮ ಮನೆಗೆ ನಿಯರ್ ಬೈ ಜೈಮಾಲ್ ಹತ್ರ ಇರೋದು. ಸೊ ಅದಕ್ಕೆ ಎಲ್ಲ ಹೊರಟಿದ್ದೀವಿ. ಆ್ಯಕ್ಚುಲಿ ನನ್ನ ಆಂಟಿ ಮಗಳು ಇದ್ಲು, ಅವ್ರ ಮಗಳು ಎಲ್ಲ ಹೋಗೋಣ ಅವ್ರನ್ನೂ ಕರೆದೆ, ಬಟ್ ಇಲ್ಲ ಅವರು ಊರಿಗೆ ಹೋದರು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಹೇಳಿದ್ಲು. ಸೊ ವೆಡ್ನೆಸ್ಡೇಸು ಸ್ನೋ ಸಿಟಿಯಲ್ಲಿ 500 ರುಪೀಸು ಆನ್ಲೈನ್ ಬುಕ್ಕಿಂಗು. ಹಿಂದಿನ ದಿನನೇ ಬುಕ್ ಮಾಡಿದ್ರೆ ಸೊ 500 ರುಪೀಸ್ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಫ್ರೆಂಡ್ಸೂ ಸೇರಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಸಖತ್ ಎಂಜಾಯ್ ಮಾಡ್ಬೋದು ಮಕ್ಕಳ ಜೊತೆ ಅಂತ ಅಂದ್ಬಿಟ್ಟು ಸ್ನೋ ವರ್ಲ್ಡಲ್ಲಿ. ಸೊ ಅದಕ್ಕಿಂತ ಮುಂಚೆ ಆಫ್ಟರ್ನೂನ್ ಲಂಚ್ಗೆ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ನಾನು ಕೂಡ ರೆಡಿಯಾಗಿದ್ದೀನಿ. ಸೊ ಇವಾಗ ನನ್ನ ಫ್ರೆಂಡ್ ಬರ್ತಾಳೆ, ಅವಳಿಗೆ ವೇಟಿಂಗು. ಸೊ ರೆಡಿಯೆಲ್ಲ ಆಯಿತು, ಈಗ ಹೊರಡೋದಷ್ಟೆ. ಸೊ ನನ್ನ ಫ್ರೆಂಡ್ ಬಂದಳು ಕಾರಲ್ಲಿ. ಸೊ ಎಲ್ಲ ಫ್ರೆಂಡ್ಸೂ ಅವ್ರ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗನೂ ಕೂಡ ನನ್ನ ಜೊತೆ ಬರ್ತಾ ಇದ್ದಾನೆ. ನಮ್ಮ ಅಕ್ಕ ಬಂದಲಿಲ್ಲ, ಅವಳು ನೋಡಿದ್ಲು ನಾನು ಬರಲ್ಲ ಅಂತ ಹೇಳಿದ್ಲು. ಫೋನ್ ಆನ್ ಮಾಡಿಲ್ಲ, ಆಫ್ ಮಾಡಲ್ಲ. ಹಂಗಿದೆ ಇಲ್ಲ, ಏಯ್ ತೆಗಿಯಪ್ಪದು ಇಲ್ಲ. ಅಮ್ಮ ಗೋಕರ್ಣ ಹಾರಿದ್ರೆ ಚಿನಿ ಬಾ, ಹಾಕೊಂಡ ನೀನು ಕಂಡ ಜ್ಯೂಸ್ ಹಾಕೊಂಡ. ಇಲ್ಲ ಆಂಟಿ 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 ಇವಾಗ ಹೋಗೋಣ, ಅವ್ರು ಬಂದ್ಮೇಲೆ ಹೋಗೋಣ. ಸೊ ನಾವೆಲ್ಲ ರೀಚ್ ಆದ್ವಿ. ಇನ್ನು ಕೆಲವು ಫ್ರೆಂಡ್ಸು ಎಲ್ಲ ಕ್ಯಾಬಲ್ಲಿ ಬರ್ತೀವಿ ಅಂತ ಹೇಳಿದರು. ಸೊ ಈ ರೆಸಾರ್ಟ್ಗೆ ಊಟಕ್ಕೆ ಅಂತ ಬಂದಿದ್ದು. ಇದು ಕ್ಲಬ್ ಆ್ಯಂಡ್ ರೆಸಾರ್ಟ್ ಥರ. ಸೊ ಇಲ್ಲಿ ಗೋ ಕಾರ್ಟಿಂಗು, ಫುಟ್ಬಾಲ್ ಆಡೋಕ್ಕೆ ಜಾಗ ಇತ್ತು, ಆಮೇಲೆ ಸ್ವಿಮ್ಮಿಂಗ್ ಪೂಲು ಎಲ್ಲ ಇತ್ತು. ಸೊ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫುಲ್ ಗ್ರೀನರಿಯಲ್ಲಿ ಊಟ ಮಾಡೋದು ಒಂದು ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ಆಟಾಡೋಕ್ಕೆ ಉಯ್ಯಾಲೆ, ಜಾರಬಂಡೆ ಎಲ್ಲವೂ ಇತ್ತು. ಇನ್ನೊಬ್ಳು ಫ್ರೆಂಡ್ದು ಇಲ್ಲಿ ಮೆಂಬರ್ಶಿಪ್ ಇತ್ತು. ಸೊ ಅದಕ್ಕೆ ನಾವು ಎಲ್ಲರೂ ಓಕೆ ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿತ್ತು. ತುಂಬ ಇಯರ್ಸ್ ಬ್ಯಾಕು ನನ್ನ ಇನ್ನೊಬ್ಳು ಫ್ರೆಂಡು ಅವಳ ಮಗಂದು ಬರ್ಡೇ ಪಾರ್ಟಿ ಇಲ್ಲೇ ಅರೇಂಜ್ ಮಾಡಿದರು. ಸೊ ಆವಾಗ ನೋಡಿದ್ದು, ಆಮೇಲೆ ನೋಡಲೇ ಇಲ್ಲ. ಸೊ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಗೋ ಕಾರ್ಟಿಂಗಿಗೆ ಹೊರಟ್ವಿ. ಸೊ ಫಸ್ಟು ಮಕ್ಕಳೆಲ್ಲ ಓಡಿಸಿದ್ರು, ತುಂಬ ಕ್ಯೂರಿಯಸ್ ಅವ್ರಿಗೆ ಓಡಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಅವ್ರದ್ದಾದಮೇಲೆ ದೊಡ್ಡವರೆಲ್ಲ ಓಡಿಸಿದ್ವಿ. ಸೊ ಸಿಂಗಲ್ ಸೀಟರು 200 ರುಪೀಸು 7 ಲ್ಯಾಪ್ಸು, 300 ರುಪೀಸು 2 ಸೀಟರು, ಅಂದರೆ ಇನ್ನೊಬ್ಬರು ಸುಮ್ಮನೆ ಕೂತ್ಕೊಳ್ಳೋದು, ಒಬ್ಬರು ಮಾತ್ರ ಡ್ರೈವಿಂಗ್ ಮಾಡೋದು. ಸೊ ಅದು 300 ರುಪೀಸು, ಅದು ಕೂಡ 7 ಲ್ಯಾಪ್ಸೇ. ಸೊ ನಾನು ಕೂಡ ಸಿಂಗಲ್ ಸೀಟರ್ ತೊಗೊಂಡೆ. ಮಕ್ಕಳನ್ನ ನಮ್ಮ ಅಕ್ಕನ ಮಗ ಮತ್ತು ನನ್ನ ಫ್ರೆಂಡ್ಸು ಎಲ್ಲ ನೋಡ್ಕೊತಾ ಇದ್ದರು. ಸುಮ್ಮನೆ ಡೇಂಜರು ಇದು, ಅವ್ರನ್ನ ಕೂರಿಸ್ಕೊಂಡು ಹೋಯ್ತು ಅಂದರೆ ಅಂತ ನಾನು ಅವ್ರನ್ನ ಕರ್ಕೊಂಡಿದ್ದಿಲ್ಲ. ಇದನ್ನು ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡು ಹೋಗಿದ್ರು ಗೋ ಕಾರ್ಟಿಂಗು. ಆವಾಗ ಓಡಿಸಿದ್ದು, ಅದು ಬಿಟ್ಟರೆ ಇವಾಗಲೇ ಓಡಿಸಿದ್ದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಸೊ ಸ್ವಲ್ಪ ಸ್ಟೇರಿಂಗು ಸ್ವಲ್ಪ ಟೈಟ್ ಇರುತ್ತೆ, ಸ್ವಲ್ಪ ತಿರುಗಿಸಿ ಓಡಿಸ್ಬೇಕು. ಸೊ ಆ್ಯಕ್ಸಿಲೇಟ್ರು, ಬ್ರೇಕು ಎಲ್ಲ ಹೇಳ್ಕೊಡ್ತಾರೆ ಈ ಥರ ಇದೆ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಸ್ನೋ ಸಿಟಿಗೆ ಹೋದ್ವಿ. ಸೊ ಆನ್ಲೈನ್ ಬುಕ್ ಮಾಡಿದ್ವಿ, ಬಟ್ ನಾವು ಹೋಗೋಷ್ಟಿಗೆ ನಮ್ಮ ಸ್ಲಾಟು ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ಸ್ಲಾಟಿಗೆ ವೆಯ್ಟ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ. 1/2 hour ವೆಯ್ಟ್ ಮಾಡಿದ್ವಿ. ಸೊ ಅಲ್ಲೇ ಎಲ್ಲ ಆಟ ಆಡ್ತಾಯಿದ್ರು ಮಕ್ಕಳೆಲ್ಲರೂ. ಸೊ ಅದಾದಮೇಲೆ ನಮ್ಮದು ಟೈಮ್ ಆಯಿತು. ಸೊ ಅದಕ್ಕೆ ಮಕ್ಕಳಿಗೆಲ್ಲ ಸ್ವೆಟ್ರು, ಟೋಪಿ ಎಲ್ಲ ಹಾಕಿದೆ ಪ್ರಿಕಾಷನ್ಸ್ ವೈಸು, ಮತ್ತು ಸಾಕ್ಸು ಎಲ್ಲನೂ. ಸೊ ಅವರು ಫಸ್ಟೇ ಎಲ್ಲ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸು ಈ ಥರ ಅಂತ. ಸೊ ಯಾಕೆಂದರೆ ಅಲ್ಲಿ ತುಂಬಾ ಚಳಿ ಇರುತ್ತೆ, -7 ಡಿಗ್ರಿ ಸೆಲ್ಸಿಯಸ್ಸು.
ಬಟ್ ನನಗೆ ಭಯ ಆಗಿತ್ತು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ನನ್ನ ಮಕ್ಕಳು ಚೆನ್ನಾಗಿ ಆಟ ಆಡಿದರು ಸ್ಟಾರ್ಟಿಂಗ್ ಎಲ್ಲ ಮಕ್ಕಳು ಚೆನ್ನಾಗಿ ಆಟ ಆಡಿದರು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಐಸು ಕಾಲು ಒಳಗಡೆ ಹೋಗೋದು ಆ ಗಮ್ ಬೂಟ್ಸ್ ಒಳಗಡೆ. ಸೊ ಆವಾಗ ಎಲ್ಲ ಮಕ್ಕಳು ಅಳೋಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ಮಕ್ಕಳು ಸ್ವಲ್ಪ ಹತ್ರು. ಸೊ ವಾಪಸ್ ಕರ್ಕೊಂಬಂದೆ. ಆ ಟೈಮ್ ಸ್ಲಾಟ್ ಇರೋದು ಬರೀ ಜಸ್ಟ್ 45 ಮಿನಿಟ್ಸು. ಸೊ ಹಾಡೆಲ್ಲ ಹಾಕಿರ್ತಾರೆ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮತ್ತು ಚೆನ್ನಾಗಿತ್ತು ಎಲ್ಲನೂ, ಫೋಟೋಸ್ ತೊಗೊಳಕ್ಕೆ, ವೀಡಿಯೋಸ್ ಮಾಡೋಕ್ಕೆ ಎಲ್ಲದಕ್ಕೂ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಸ್ನೋ ಸಿಟಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಅಲ್ಲಿನೇ ನಮಗೆ ಜರ್ಕಿನು ಮತ್ತು ಗಮ್ ಬೂಟ್ಸು, ಗ್ಲೌಸು ಎಲ್ಲ ಕೊಡ್ತಾರೆ. ಬಟ್ ನಾನು ನನ್ನ ಮಕ್ಕಳಿಗೆ ಫಸ್ಟೇ ಸ್ವೆಟರು, ಟೋಪಿ ಎಲ್ಲನೂ ಹಾಕಿದ್ದೆ. ಸೊ ಎಲ್ಲರೂ ಅವ್ರವ್ರ ಮಕ್ಕಳಿಗೆ ಹಾಕ್ತಾ ಇದ್ದಾರೆ. ಸೊ ನನ್ನ ಮಕ್ಕಳು ಫಸ್ಟ್ ಟೈಮು ಈ ಥರ ಜರ್ಕಿನು, ಗ್ಲೌಸು ಎಲ್ಲ ಹಾಕ್ತಾ ಇರೋದು. ಅವ್ರಿಗೆ ಸಖತ್ತು ಅನ್ಕಂಫರ್ಟಬಲ್ ಫೀಲು. ಬಟ್ ನಾನು ಹಾಕಬೇಕು, ಇದು ಹಾಕಿದ್ರೇ ಒಳಗಡೆ ಹೋಗೋಕ್ಕಾಗೋದು ಅಂತ ಹೇಳ್ತಾ ಇದ್ದೆ. ಬಟ್ ಅವರಿಗೆ ಗಮ್ ಬೂಟ್ಸಲ್ಲೆಲ್ಲ ಓಡಾಡೋಕ್ಕೆ ಬರ್ತಾ ಇತ್ತಿಲ್ಲ ಪಾಪ. ಆದರೂ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಓಡಾಡಿದರು. ಸೊ ಮಕ್ಕಳಿಗೆಲ್ಲ ರೆಡಿ ಮಾಡಾದಮೇಲೆ ಸೊ ವೆಯ್ಟ್ ಮಾಡಿದ್ವಿ, ಅವರು ಡೋರ್ ಓಪನ್ ಮಾಡ್ತಾರೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ನನ್ನ ಮಕ್ಕಳು ಟೋಪಿ ಎಲ್ಲ ತಕ್ಕೊತಾಯಿದ್ರು, ಅದನ್ನೆಲ್ಲ ಹಾಕ್ತಾಯಿದ್ದೆ. ಸೊ ಅಲ್ಲಿ ಫೋಟೋಸು, ವೀಡಿಯೋಸು ಎಲ್ಲ ತೊಗೊತಾ ಇದ್ದೆ. ಸೊ ಎಂಟ್ರಿ ಕೂಡ ಆದ್ವಿ. ಎಂಟ್ರಿ ಆಗಿದ ತಕ್ಷಣ ಏನೋ ಒಂಥರ ಫೀಲು. ಸೊ ಎಲ್ಲರೂ ಸ್ಕ್ರೀಮ್ ಎಲ್ಲ ಮಾಡಿದರು, ಅಂದರೆ ಕಿರ್ಚಾಡಿದ್ರು ಒಳಗಡೆ ಹೋಗ್ತಾ. ಸೊ ಇದು ಫಸ್ಟ್ ಎಂಟ್ರೆನ್ಸು. ಸೊ ಫಸ್ಟ್ ಎಂಟ್ರೆನ್ಸಲ್ಲಿ ಹೋದ್ವಿ, ಮತ್ತೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇನ್ನೊಂದು ಡೋರ್ ಇದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಕ್ಳಿಗಂತೂ ಫುಲ್ ಖುಷಿ, ಎಲ್ಲ ಮಕ್ಕಳು ಫುಲ್ ಖುಷಿಯಾಗಿ ಆಟ ಆಡ್ತಾಯಿದ್ರು ಅಲ್ಲಿ. ಸೊ ನೆಕ್ಸ್ಟ್ ಡೋರು ಇವಾಗ ಓಪನ್ ಆಯಿತು. ಸೊ ಇದೇ ಸ್ನೋ ಸಿಟಿ. ಸೊ ಎಲ್ಲರಿಗೂ ಫುಲ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಆಟ ಆಡೋದು ಮತ್ತು ಡ್ಯಾನ್ಸು. ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕ್ತಾರೆ. ಸೊ ಎಲ್ಲರೂ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸೊ ಅಲ್ಲೂ ಕೂಡ ಜಾರಬಂಡೆ ಮತ್ತು ವಾಲ್ನ ಹತ್ತೋದು ಆ ಥರ ಎಲ್ಲ ಗೇಮ್ಸ್ ಇತ್ತು. ಮತ್ತು ಟ್ಯೂಬ್ನ ಮೇಲೆ ತೊಗೊಂಡು ಹೋಗಿ ಅದ್ರ ಮೇಲೆ ಕೂತ್ಕೊಂಡು ಇಳಿಜಾರಲ್ಲಿ ಬರೋದು ಅದೆಲ್ಲ ಇತ್ತು. ಸೊ ಅದೇನು ಅಂತ ನನಗೆ ಗೊತ್ತಿಲ್ಲ. ಸೊ ಐಸಲ್ಲೇ ತಾಜ್ ಮಹಲ್ ಮಾಡಿದರು, ಮತ್ತು ಶ್ರೀರಾಮ ಮಂದಿರ್ ಅದು ಕೂಡ ಮಾಡಿದರು. ನನ್ನ ಮಕ್ಕಳು ಸುಮ್ಮನೆ ಕೂತ್ಕೊಂಡಿದ್ರು. ಸ್ವಲ್ಪ ಐಸು ಕಾಲು ಒಳಗಡೆ ಹೋಯಿತು. ಸೊ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಯಿತು ಅಂತ ಹೇಳಿದ್ನಲ್ಲ, ಸೊ ಸುಮ್ಮನೆ ಕೂತ್ಕೊಂಡಿದ್ರು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಸ್ನೋ ಫ್ಲೇಕ್ಸ್ನ ಬಿಡ್ತಾರೆ. ಸೊ ಅದಂತೂ ಸಖತ್ತಾಗಿತ್ತು. ಎಲ್ಲರೂ ಕಿರ್ಚಾಡಿದರು. ನಾನು ಹೇಳಿದ್ನಲ್ಲ ಸ್ನೋ ಫ್ಲೇಕ್ಸು. ಸೊ ಫುಲ್ ತಲೆಯೆಲ್ಲ ಫ್ಲೇಕ್ಸ್ ಎಲ್ಲ ಆಗಿತ್ತು, ಚೆನ್ನಾಗಿತ್ತು ಆರ್ಟಿಫಿಷಿಯಲ್ಲು ಸ್ನೋ. ಸೊ ಏನೋ ಒಂಥರ ಆಟ ಆಡ್ತಾಯಿದ್ವಿ. ಸೊ ವೀಡಿಯೋಸು, ಫೋಟೋಸ್ ಅಂತೂ ಸಖತ್ತಾಗಿ ಬಂತು ಮಾತ್ರ. ಸೊ ಇದು ಲಾಸ್ಟ್ ಒಂದು 15 ಮಿನಿಟ್ಸು ಹಾಡೆಲ್ಲ ಹಾಕ್ತಾರೆ. ಫಸ್ಟಿಂದನೇ ಹಾಡು ಹಾಕಿರ್ತಾರೆ, ಬಟ್ ಇದು ಲೈಟ್ಸ್ ಎಲ್ಲ ಆಫ್ ಮಾಡಿ ಒಂಥರ ಡಿಸ್ಕೋ ಥೀಮಲ್ಲಿ ಮಾಡಿದರು. ಸೊ ಲುಂಗಿ ಡ್ಯಾನ್ಸ್ನ ಹಾಕಿದರು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಲುಂಗಿ ಡ್ಯಾನ್ಸ್ಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಸೊ ಚಳಿ ಆಯಿತು ಅಂದರೆ ಅಲ್ಲೇ ಕಾಫಿ ಪಾಯಿಂಟು ಕೂಡ ಇದೆ. ಸೊ ಕಾಫಿ ಕುಡ್ಕೊಂಡು ಮತ್ತೆ ಆಟ ಆಡ್ಬೋದು. ಮತ್ತು ಸಪ್ರೇಟಾಗಿ ಒಂದು ರೂಮು ಇದೆ. ಸೊ ನಾರ್ಮಲ್ ಟೆಂಪ್ರೇಚರಲ್ಲಿ ಅಲ್ಲೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕೂಡ ಆಟ ಆಡ್ಬೋದು. ಸೊ ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಒನ್ ಡೇ ಟ್ರಿಪ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಬರ್ಬೋದು ಸ್ನೋ ಸಿಟಿಗೆ. ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮಕ್ಕಳೆಲ್ಲರೂ ಪಾಪ್ಕಾರ್ನ್ ತೊಗೊಂಡ್ರು, ಮತ್ತು ನಾವೆಲ್ಲ ಕಾಫಿ ಕುಡಿದ್ವಿ. ಸೊ ಈ ರೀತಿ ನಮ್ಮದು ಒನ್ ಡೇ ಔಟಿಂಗ್ ಆಯಿತು ಫ್ರೆಂಡ್ಸ್ ಜೊತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.